ಬಂಡೂರು ಬಸವೇಶ್ವರ ಸನ್ನಿಧಾನ ಇದು. ಈ ದೇವರು ತುಂಬ ಪವರ್ಫುಲ್ಲು. ಹೆಂಗೆ ಅಂದರೆ ನಾನು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಉಪೇಂದ್ರ ಪಿಕ್ಚರಲ್ಲಿ ದಾಮಿನವ್ರು ಕರ್ಕೊಂಬಂದು ಹೇಳ್ತಾರೆ ಗೊತ್ತಾ, ಉಪೇಂದ್ರ ಸಾರು ತುಂಬ ಪವರ್ಫುಲ್ ಗಣೇಶ, ಆಣೆ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡು, ಆಣೆ ಮಾಡಿದ್ಮೇಲೆ ಯೋಚನೆ ಮಾಡೋದಲ್ಲ, ಮುಟ್ಟಿದ್ರೆ ಬರ್ನಾಗೋಯ್ತೀಯ ಅಂತ ಹೇಳ್ತಾರಲ್ಲ, ಆ ಥರ ಪವರ್ಫುಲ್ ಇದು ಬಸಪ್ಪ. ಇದು ಹೆಂಗೆ ಅಂದರೆ ನೆಮ್ಮದವ್ರನ್ನ ಕೈ ಹಿಡಿತದೆ. ಇವತ್ತಿನವರೆಗೂ ನೆಮ್ಮದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ. ತುಂಬ ಪವರ್ಫುಲ್ಲು. ನಮ್ಮೂರವರು, ಬಂಡೂರವರು, ಜಡಗಂಪುರ, ಆಲ್ದಳ್ಳಿ, ದುಗ್ನಳ್ಳಿ, ಇಟ್ನಳ್ಳಿ ಸುತ್ತಮುತ್ತ ಅಕ್ಕಪಕ್ಕದ ಗ್ರಾಮದವ್ರಿಗೆ ಹೆಲ್ಪ್ ಆಗಿರೋದಕ್ಕಿಂತ ಹೊರಗಡೆಯವರು ತುಂಬ ದೂರದಿಂದ ಬಂದು ಭಕ್ತಿಯಿಂದ ಪೂಜೆ ಮಾಡ್ಬಿಡೈತಾರಲ್ಲ, ಅವ್ರಿಗೆ ತುಂಬ ಅನುಕೂಲ ಆಗದೆ. ಇದು ತುಂಬ ಪವರ್ಫುಲ್ಲು. ಫಸ್ಟ್ ವೀಡಿಯೋ ಗಿಲ್ಲಿ ಅವರು ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಅವರು ಚಟ್ಬಾಯ ಕೆಲಸ ಮಾಡ್ತಿರೋ, ಯಾರೋ ಒಂದು ಶಾರ್ಟ್ ಮೂವಿ ಮಾಡೋಕ್ಕೆ ಕೇಳ್ಕೊಂಡಾಗ ಒಂದು ಈ ಥರ ಲೊಕೇಶನ್ ಬೇಕು ಅಂದಾಗ ಇಲ್ಲಿ ಕರ್ಕೊಬಂದು ಮಾಡಿಸಿದ್ದು. ಅವ್ರ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆದ್ದು. ಅವ್ರು ಅಲ್ಲಿ ಗಂಟ್ಲು ಇದರಲ್ಲಿ ವಿಡಿಯೋದಲ್ಲಿ ಯಾವತ್ತೂ ಬಂದಿರಲಿಲ್ಲ. ಅವ್ರ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆದ್ದು. ಇಲ್ಲೇ ಒಂದು ಮಾಡಿದ್ದು ಶಾರ್ಟ್ ಮೂವಿನ ಶಾರ್ಟ್ ಮೂವಿ ಇಲ್ಲಿ ಮಾಡಿದ್ಮೇಲೆ ಅವ್ರ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಫೇಸ್ಬುಕ್ ಲೈವು ಅದು ಇದು ಅಂತ ಎಲ್ಲ ಬಂತು. ಹಂಗೆ ಹಿಂಗೆ ತುಂಬ ಅವ್ರ ಜರ್ನಿ ಹೆಂಗಿತ್ತು ಅಂದರೆ ತುಂಬ ಕಷ್ಟ ಜೀವಿ. ಅಲ್ಲೆಲ್ಲ ಊಟ ಇಲ್ದೇ, ತಿಂಡಿ ಇಲ್ದೇ ಫುಟ್ಪಾತಲ್ಲಿ ಮಲಗಿದ್ರು ಅಂತಾರಲ್ಲ. ಅವ್ರು ಹೇಳ್ಕೊಂಡವ್ರಲ್ಲ, ನಮ್ಮ ಮೆಜೆಸ್ಟಿಕಲ್ಲಿ ಮಲಗಿದ್ದಿ ಅಲ್ಲಿ ಇಲ್ಲಿ ಅಂತ ಎಲ್ಲ ಹೇಳಿದಾರಲ್ಲ, ಅದು ಅವ್ರು ಹೇಳಿರೋದು ಸತ್ಯನೇ. ಇವ್ರದ್ದು ಅದೇ ರಿಯಲ್ ಸ್ಟೋರಿ. ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಸಾಕ್ಷಿ ಇವರು ಗೆಳೆಯ, ಅವ್ರ ಗೆಳೆಯ, ಕುಚುಕು ಗೆಳೆಯ, ಇವರು ಸ್ನೇಹಿತರು. ಎಲ್ಲ ನಮ್ಮೂರು ಹುಡುಗ್ರೆ. ಇವ್ರ ಬಗ್ಗೆ ಅಲ್ಲಿ ತುಂಬ ಮಾತಾಡಿದ್ದಾರೆ ಎಲ್ಲ ಗ್ಯಾಂಗ್ಗಳ ಬಗ್ಗೆ. ಆಯಿತಾ, ಅವ್ರ ಜರ್ನಿ ಸ್ಟಾರ್ಟ್ ಆದ್ದು ಆಮೇಲೆ. ಅವ್ರ ಜರ್ನಿ ಅದೆಲ್ಲ ಆದಮೇಲೆ ಹೆಂಗಾಯಿತು ಅಂದರೆ ಅವ್ರಿಗೆ ಗೊತ್ತಿಲ್ದಂಗೆ ಯಾವಾಗ ಫೇಸ್ಬುಕ್ಕಲ್ಲಿ ಲೈವ್ ಮಾಡಿ ಫಸ್ಟು ಫೇಸ್ಬುಕ್ ಸ್ಟಾರ್ಟ್ ಆದ್ದು. ಆಮೇಲೆ ಯೂಟ್ಯೂಬಿಗೆ ಬಂದರು, ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಕಾಮಿಡಿ ಕಿಲಾಡಿಗೆ ಬಂದರು. ಹಾಗಾಗಿ ಸ್ಟಾರ್ಟ್ ಆಯಿತು. ಆದರೆ ಅವ್ರ ಆದಿ ಹೆಂಗಿತ್ತು ಅಂದರೆ, ಇವತ್ತು ಜನ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಒಳ್ಳೆ ಥರದಲ್ಲಿ ಮಾತಾಡ್ಬೋದು, ಕೆಟ್ಟ ಥರದಲ್ಲಿ ಮಾತಾಡ್ಬೋದು, ಏನೇನೋ ಹೇಳ್ಬೋದು. ಆದರೆ ಇವತ್ತು ಹೂವಿನ ಆದಿಲ್ ನಡೀತಾವ್ರೆ, ಬಾಳೆ ಎಲೆ ಆದಿಲ್ ನಡೀತಾವ್ರೆ, ಏನೇನು ಹೇಳ್ಬೋದು. ಆದರೆ ಅವರು ಹಿಂದಿನ ದಿನಗಳು ಅವೆಲ್ಲ ಇವತ್ತಿಗೆ ಅವರು ಜರ್ನಿ ಸ್ಟಾರ್ಟ್ ಆಗಿ 10 ವರ್ಷ, ಪರ್ಫೆಕ್ಟ್ 10 ವರ್ಷ ಸಹ, ಹಿಂದೆ ಮುಂದೆ ಇಲ್ಲ. 10 ವರ್ಷ 4 ತಿಂಗಳು, 9ನೇ ತಿಂಗಳಲ್ಲಿ ಓದಿದ್ದು ಅವ್ರು ಬೆಂಗಳೂರಿಗೆ. ಅದು ನನಗೆ ಗೊತ್ತು ಎಕ್ಸಾಕ್ಟು. ಅದು ನಮ್ಮ ಇವ್ರು ಹೇಳ್ತಾರೆ, ಆಯಿತಾ. ಅದೆಲ್ಲ ಬೇಡ. 10 ವರ್ಷ ಇವತ್ತಿಗೆ ಅವ್ರ ಜರ್ನಿ. ಅವತ್ತು ಮುಳ್ಳಿನ ಹಾದಿ, ಇವತ್ತು ಹೂವಿನ ಹಾದಿ ಆಗಿರ್ಬೋದು. ಅಂದರೆ ಇದರಿಂದ ನಮ್ಮದೇನೂ ಇಲ್ಲ, ಅವ್ರದ್ದೇ ಶ್ರಮ, ಅವ್ರ ಎಫೆಕ್ಟು. ನಾನೇನೋ ಮಾಡಬೇಕು, ಮುಂದಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರ ದುಡಿದು ಮುಂದಕ್ಕೆ ಬಂದವ್ರೆ. ಅವ್ರ ಎಫೆಕ್ಟು ಅವ್ರ ಜೀವನ ಪ್ರತಿಯೊಬ್ಬರದು ಹಂಗೆ. ಇವತ್ತು ನೀವೇನೋ ಮಾಡಿದ್ದೀರ ಅಂದರೆ ಅದು ನಿಮ್ಮ ಶ್ರಮ. ಇವತ್ತು 10 ಗಂಟೆ 11 ಗಂಟೆ ಆಗದೆ, 11 12 ಗಂಟೆ ಆಗದೆ, ಆದರೂ ನೀವು ಇಲ್ಲಿದ್ದೀರ ಅಂದರೆ ಅದು ನಿಮ್ಮ ಎಫೆಕ್ಟು, ನಿಮ್ಮ ಶ್ರಮ. ನಿಮಗೆ ಶ್ರಮಕ್ಕೆ ಅದು ಏನು ಪ್ರತಿಫಲ ಸಿಗ್ಬೇಕು ಅದು ಸಿಗಬೇಕು. ಅದೇ ಇವತ್ತು ಗಿಲ್ಲಿನವ್ರಿಗೆ ಸಿಗ್ತಾ ಇರೋದು. ಅವ್ರ ಶ್ರಮ ಏನು ವಹಿಸವ್ರೆ, ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕದೆ ಅನ್ನೋದೇ ನಮ್ಮ ಅಭಿಪ್ರಾಯ ಅಷ್ಟೇ. ಇದು ಬಿಟ್ಟು ಇನ್ನೇನು ಇಲ್ಲ ಸರ್. ಯಾರು ಏನು ಬೇಕಾದ್ರೂ ಮಾತಾಡ್ಕೋಬೋದು. ಬೂಟಾಟಿಕೆಗಳ ಮಾತುಗಳೆಲ್ಲ ಬೇಡ. ಸೂಪರ್ ಸರ್, ಅದ್ಭುತ. ಒಬ್ಬ ಸ್ನೇಹಿತರಾಗಿ ನೋಡಿ ನೀವೆಲ್ಲರೂ ಕೂಡ ಜೊತೆಗೆ ನಿಂತು ಒಂದು 10 ವರ್ಷದ ಜರ್ನಿ ನೆನಪು ಮಾಡ್ಕೊಂಡ್ರು. ಅವ್ರು ಮಾತಾಡ್ತಾ ಇದ್ರೆ ತುಂಬ ನೋವಿನ ದಿನಗಳು ಹೇಗಿರ್ಬೋದು ಅಂತ ಅನ್ಸುತ್ತೆ. ನೀವು ಸರ್ ನಿಮ್ಮ ಅಲ್ಲ, ಅವತ್ತಿನ ದಿನ ನಮ್ಮ ಅಣ್ಣವರ ಕಲ್ಸ್ಕೊಟ್ಟದ್ದು. ಅವತ್ತು ಬೆಂಗಳೂರಿಗೆ ಹೋಗಿ ಅಂದ್ಬಿಟ್ಟು ಇವರೇ ಅವತ್ತು ಕಾಸು ಇರಲಿಲ್ಲ, ಏನೂ ಇರಲಿಲ್ಲ. ನನಗೂ ನಟಂಗೆ ಇದೇ ನಟ ಅವನಲ್ಲ, ಕಾಸು ಇರಲಿಲ್ಲ, ಏನಿಲ್ಲ. ನಮ್ಮ ಭಾಷೆ ಕೊಟ್ಟು ಕಳ್ಸಿದ್ದು ಇದು ಮಾಡ್ದೋ. ಹೋಗಿ ಬೆಂಗಳೂರಿಗೆ ಹೋದೋ, ಅಲ್ಲಿ ಕೆಲಸ ಸೇರ್ಕೊಂಡು ಅಲ್ಲಿ ಸೆಟ್ ಆಗಿಲ್ಲ, ಏನಿಲ್ಲ. ಪುನಃ ರೂಮ್ಮೆಂಟು, ನಾನು ಅವನು ದೋಸ್ತು. ಅವಾಗ ರೂಮ್ಮೆಂಟು 5 ತಿಂಗಳು 6 ತಿಂಗಳು ಜೊತೆಲೇ ಇದ್ದೋ. ರೂಮ್ಮೆಂಟ್ ಎಲ್ಲ ಇದ್ದೋ. ಪುನಃ ಕೆಲಸಕ್ಕೆ ಸೇರ್ಕೋ ಅಂತ ನಾನು ಹೇಳ್ದೆ. ಅವನಿಗೆ ಹಿಂಗೆ ಶೂಟಿಂಗ್ ಹುಚ್ಚು, ಫಿಲಮು ಅದು ಇದು ಅನ್ಕೊಂಡು ಎಲ್ಲಿ ಸಟ್ಟಿಗೆ ಕೆಲಸ ಮಾಡ್ತಾರೆ ಅಲ್ಲಿ ಸಿನಿಮಾ. ಅವನಿಗೆ ಅವಾಗಿಂದನೂ ಅಷ್ಟೇ, ಸ್ಕೂಲ್ ಓದ್ತವಿಂದನೂ ಹಂಗೇನೆ ಸಿನಿಮಾ ಹುಚ್ಚು. ಆಮೇಲೆ ನಾನು ಕೆಲಸ ಸೇರ್ಕೊಂಡೆ ಕೆಲಸದಿಂದ ಬತ್ತಾ ಇದೆ, ರೂಮ್ ಬತ್ತಾ ಇದೆ. ಅವನು ಸುಮ್ಮನೆ ಬರೀವ
ಏನು ಹಿಂಗೆ ಕೆಲ್ಸಕ್ಕೆ ಹೋಗು ಅಂದರೆ ನಾನೇನು ಬರೀತೀನಿ ಮನಿಕೋ ಅನ್ನುವ. ಓಕೆ ಓಕೆ. ಅವಾಗಲೇ ಸ್ಕ್ರಿಪ್ಟ್ ಎಲ್ಲ ಬರೀತಾ ಇದ್ರು. ಆವಾಗಲೇ ಬರೀತಿದ್ದ ಅವನು. ನನ್ನ ಮನಗಿಸ್ಬಿಟ್ಟು ಅವ್ನು ಬರೀತಿದ್ದ. ಆ ಥರ ಹುಚ್ಚವಣ ಅವನಿಗೆ ಅವಾಗಿಂದನು. ಅವನು ಸಿನಿಮಾ ಹುಚ್ಚು ಜಾಸ್ತಿ, ತುಂಬ ಸಿನಿಮಾ ಇದ್ರು. ಅದು ನಾವು ಯಾವುದೋ ಒಂದು ಕೆಲಸಕ್ಕೆ ಸೇರಿಸಿದ್ವು. ನಾವು ಹೇಳಿ ಯಾರಿಗೋ ರೆಕಮೆಂಡೇಶನ್ ಮಾಡಿ ಒಂದು ಫಾರ್ಮಲ್ ಶರ್ಟು, ಒಂದು ಫಾರ್ಮಲ್ ಪ್ಯಾಂಟು, ಶೂವು ಕೊಡಿಸಿ ಸೇರಿಸಿ ಹೋಗು ಮಾಡಿರಿ ಅಂತ. ಒಂದು ದಿನವೂ ಮಾಡಲಿಲ್ಲ ಆ ಕೆಲಸನ. ನನಗೆ ಅಷ್ಟಾಗಲ್ಲ ಅಂತ ಬಿಟ್ಟು ಬಂದು ಏನೋ ಮಾಡಿ ಇವತ್ತಿನವರೆಗೂ ಬಂದವ್ರೆ. ಆದರೆ ಈಗ ಮಾಡಿರೋ ಸಾಧನೆ ಅದು ದೊಡ್ಡದೇ, ತುಂಬ ಜನಕ್ಕೆ ದೊಡ್ಡದೆ. ಈ ಲೆವೆಲ್ ಕ್ರೇಜು ದೊಡ್ಡದೆ ಸರ್. ಆದರೆ ಈಗ ಅವ್ರ ಮನಸ್ಸಲ್ಲಿ ಬಂದಿರೋ ತಾಟಿಗೆ ಅದು ಚಿಕ್ಕದು, ಅವ್ರಿಗೆ ನೋಡೋರಿಗೆ ದೊಡ್ಡದು, ತುಂಬ ಹೇಳೋರ್ಗೂ ದೊಡ್ಡದು, ಕೇಳೋರ್ಗೂ ದೊಡ್ಡದು. ಬಟ್ ಅವ್ರ ಮನಸ್ಸು ಅವ್ರು ಬಟ್ಟಿರೋ ಶ್ರಮಕ್ಕೆ ಅವ್ರಿಗೆ ನಾನು ಹೇಳ್ತೀನಿ ಕೇಳಿ, ಅವ್ರಿಗೆ ತುಂಬ ಚಿಕ್ಕದಿದು. ಇನ್ನೂ ಮುಂದಕ್ಕೆ ಬೆಳಿಬೇಕು. ಈಗ ನಮ್ಮ ಅವರು ಬಂದರು, ಒಳ್ಳೊಳ್ಳೆ ಪ್ರಾಜೆಕ್ಟು ಅವರು ಧಾರಾವಾಹಿ ಮಾಡಿದ್ರು, ಒಂದೊಂದೇ ಸಿನಿಮಾಗಳನ್ನ ಅವ್ರು ಆಯ್ಕೆ ಮಾಡ್ಕೊಂಡು ಮುಂದಕ್ಕೆ ಬಂದ್ರಲ್ಲ. ಹಂಗೆ ಯಾರ ಮೇಲೂ ಡಿಪೆಂಡ್ ಆಗ್ದಾನೆ, ಇವತ್ತು ದುಡ್ಡಿಗೆ ಇನ್ನೊಂದಕ್ಕೆ ಆಸೆ ಪಡ್ದಾನೆ, ಒಳ್ಳೆ ಫ್ಯೂಚರ್ಗೆ, ಮುಂದಿನ ಫ್ಯೂಚರ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದಿನ ಹೆಜ್ಜೆಗಳು ಇಟ್ಕೊ ಹೋಯ್ತು ಅಂದರೆ ಅವರು ಲೆಕ್ಕಾಚಾರಕ್ಕೆ ಹೋಯ್ತಾರೆ ಅಂತ ನನ್ನ ಅನಿಸಿಕೆ. ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಊಟ ಕತ್ಕೊಂಡು ತಿಂತಾ ಇದ್ರು ಅನ್ನೋ ರೀತಿಯಾಗಿ ಏನೋ ಬಿಗ್ ಬಾಸ್ ಅಲ್ಲಿ ಚರ್ಚೆ ಮಾಡಿದ್ರು ಅಂತ, ಅದು ನೀವೇ ಅಂತ ಫ್ರೆಂಡ್ ಆ ದಿನಗಳು ನೆನಪು ಮಾಡ್ಕೊಡೋದು? ಅಲ್ಲ, ಆ ಥರ ಏನು ಊಟ ಏನು ಇದು ಮಾಡಿಲ್ಲ. ಚೌಟ್ರಿಗಳಿಗೆ ಹೋಯ್ತಿದ್ದೋ, ಹೋಗಿ ಊಟ ಮಾಡಿದ್ದೀವಿ. ಕಷ್ಟ ಅವತ್ತು ಎಲ್ಲರೂ ಮಾಡಿರ್ತಾರೆ ಅದನ್ನ ಕೆಲವೊಂದ್ಸರಿ. ಅವತ್ತು ಹೋಗಿದ್ದೀವಿ. ಮಾತಿಲ್ಲ. ಎಷ್ಟು ತರಲೆ ತುಂಟತನ ಇತ್ತು ನಿಮ್ಮ ಜೊತೆಗಿದ್ದಾಗ. ಚರ್ಚೆಗಳಾದ್ರೆ ಜಾಸ್ತಿ ಡಿಸ್ಕಸ್ ಆಗ್ತದೆ. ಅವಾಗಿಂದನೂ ಅಷ್ಟೇ ಹೆವಿ ಕಾಮಿಡಿ. ನಾನು ಅವನು ತುಂಟತನ. ಅವನು ಒಂದು ಮಾತಾಡೋದು ನಂಗೆ ನಗ, ನಾನು ಮಾತಾಡೋದು ಅವ್ನ ನಗ. ನಮ್ಮ ಹಿಂಗೆ 1ನೇ ಕ್ಲಾಸಿಂದನೂ ಜೊತೆಲಿ ಓದಿದ್ವಲ್ಲ, ಅವ್ನು ನಮ್ಮ ಎಲ್ಲನೂ ಇದು ಮಾಡುವ. ಅವನಂಗೆ ಇವನಂಗೆ, ಅವ್ನು ಎಲ್ಲಿದ್ದನು, ಇವನು ಹೆಂಗೆ ಮಾಡ್ತಿದ್ದನು, ಅವ್ನು ಎಲ್ಲಿದ್ದನು, ಹಂಗೆ ಹಿಂಗೆ ಫ್ರೆಂಡ್ಶಿಪ್. ಅವ್ನು ಬೈರ ಸೋಮ ಎಲ್ಲ ಹೆಂಗಿದರು, ಹಿಂಗೆ ನಾ ಏನಾರು ಕಮ್ಮಿ ಮಾಡ್ಬಿಟ್ಟು ಹಿಂಗೆ ಅಂತ ಅವ್ರೇ ಹಂಗೆ ಇದು ಮಾಡ್ತಿದ್ದ. ಹಂಗೆ ಅವ್ನು ಮಾತಾಡಿದಾಗ ಎಲ್ಲ ಖುಷಿ ಅಣ್ಣ ನನಗೆ. ರೀಸೆಂಟಾಗಿ ಬೇರೆ ಬೇರೆ ಶೋಗಳಲ್ಲೆಲ್ಲ ಅವ್ರು ಭಾಗವಹಿಸ್ತಿದ್ರಲ್ಲ, ಬಂದಾಗ ನಿಮ್ಮ ಜೊತೆ ಹೇಗೆ ನಂಟಿತ್ತು? ಅದೇ ನಂಟ ಅಥವಾ ಏನಾದ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಆ ಥರದ್ದು? ಆ ಥರ ಏನಿಲ್ಲ ಅಣ್ಣ. ನಾನು ಬಂದೇಟ್ಗೆ ಅವನು ಮನೆಗೆ ಬಂದರು ಅಷ್ಟೇ. ಅವನು ಪಾರಮ್ ಐತೆ, ಅಲ್ಲಿ ಬಂದರು ನಾನು ಫೋನ್ ಮಾಡಿಬಿಡುವ. ಇಲ್ಲ ನಾನು ಬಂದಿಲ್ಲ ಅಂದ್ರೆ ನನ್ನ ಮನೆ ಹತ್ರನೇ ಡ್ರೈವರ್ ಕಳಿಸ್ಬಿಡುವ. ಆ ಥರ ನಂದು ಅವನ ಬಾಂಧವ್ಯ ನಾನು ಚೆನ್ನಾಗೈತೆ ಅಣ್ಣ. ತುಂಬ ಇಷ್ಟ ಆಗೋಂಥ ವಿಷಯಗಳೇನು ಗಿಲ್ಲಿ ಅವರಿಗೆ ನಿಮಗೆ ಗೊತ್ತಿರೋ ಹಾಗೆ? ಏನು ಅವನದೇನು ಮಾಮೂಲಿ ಕಾಮಿಡಿ, ಮಾಮೂಲಿ ಇದು ಅಷ್ಟೇ. ಇನ್ನೇನು ಪರ್ಸನಲ್ ಆಗಿ ಸಿನಿಮಾಗಳಾಗಿರ್ಬೋದು, ಆ್ಯಕ್ಟರ್ಗಳಾಗಿರ್ಬೋದು, ಅಥವಾ ಜಾಸ್ತಿ ಹೆಚ್ಚು ಸಮಯ ಹೇಗೆ ಕಳೆಯೋಕೆ ಇಷ್ಟಪಡ್ತಾರೆ? ಮಾಮೂಲಿ ಹಿಂಗೆ ಕಾಮಿಡಿ, ಜಾಲಿ ಕಾಮಿಡಿ. ಅಮ್ಮ ಇನ್ನೊಂದೇನು ಗೊತ್ತಣ್ಣ, ಹಿಂಗೆ ಏನಾಗೋಯ್ತು ಗೊತ್ತಾ, ನಮ್ಮಲ್ಲಿ ಒಂದು ಡೈರೆಕ್ಟರ್ ಆಗಲೇಬೇಕು ಅಂತ ಕನಸು ಅದು